ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೀಪ ಅಲಂಕಾರಗಳಿಂದ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವ, ಮಾಜಿ ಸಂಸದರಾದ BN ಬಚ್ಚೇಗೌಡರು ಆಗಮಿಸಿ ಕೋಟೆ ಭಾಗದ ಮುಖಂಡರು ಹಾಗೂ ನಗರಸಭೆ ಸದಸ್ಯರಾದ ಗಾಯತ್ರಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಹೌದು, ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೀಪಾಲಂಕಾರಗಳಿಂದ ಸಾವಿರಾರು ಭಕ್ತರಿಂದ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವರು, ಮಾಜಿ ಸಂಸದರಾದ BN ಬಚ್ಚೇಗೌಡರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿ ಮಾತನಾಡಿದ ಅವರು, ಮಹಾಶಿವರಾತ್ರಿ ಇಡೀ ಭಾರತ ದೇಶದ ವಿಶೇಷ ಹಬ್ಬವಾಗಿದೆ. ಅದರಂತೆ ಹೊಸಕೋಟೆ ನಗರದ ಕೋಟೆ ಭಾಗದಲ್ಲಿ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಜಯಕುಮಾರ್ ಅವರು ಅಚ್ಚುಕಟ್ಟಾಗಿ ಯಾವುದೇ ಸಮಸ್ಯೆ ಇಲ್ಲದಂತೆ ಆಯೋಜನೆ ಮಾಡಿದ್ದಾರೆ ಎಂದು ಶುಭ ಹಾರೈಸಿ ಮಾತನಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಮಹಾಶಿವರಾತ್ರಿ ಹಬ್ಬ ಪ್ರಯುಕ್ತ ಈ ಕಾರ್ಯಕ್ರಮ ಇದು ಇವತ್ತು ದೇಶಾದ್ಯಂತ ಈ ಭಾರತದಲ್ಲಿ ವಿಶೇಷವಾಗಿ ನಮ್ಮ ಈ ಒಂದು ಮಹಾಶಿವರಾತ್ರಿ ಕಾರ್ಯಕ್ರಮ ನಡೆಯೋದು ನಮಗೂ ಗೊತ್ತಿದೆ, ಮಾಧ್ಯಮದವರಿಗೆ ಎಲ್ರಿಗೂ ಗೊತ್ತಿದೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ವಿಜಯಕುಮಾರ್ ನಗರದ ಮುಖ್ಯಸ್ಥರು ಅವರ ಜಾಗೃತಿ ನಮ್ಮ ಸಮಾವೇಶದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಇವತ್ತು ಎಲ್ಲ ಮುಖಂಡರುಗಳು ಟೌನ್ನಲ್ಲಿ ಸೇರಿಕೊಂಡು ಇವತ್ತು ಭಾಳ ಯಶಸ್ವಿಯಾಗಿ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾರೆ. ಇವತ್ತೂ ಆಚರಣೆ ಆಗಿದೆ. ನನ್ನ ಮಗನ ಬರಬೇಕಾಗಿತ್ತು ಶರತ್ ಬಚ್ಚೇಗೌಡ, ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಬಂದಿಲ್ಲ. ನಾನು ಭಾಗವಹಿಸಿ ಈಗಾಗಲೇ ಒಂದು ಕೃಷ್ಣರಾಜನ ಉದ್ಯಾನವನ್ನು ಉದ್ಘಾಟನೆ ಮಾಡಿ ಬಂದೆ. ನಾನು ಸಮಯಕ್ಕೆ ಸರಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾನೆ ಇದೆ, ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಒಂದು ಕಾರ್ಯಕ್ರಮ, ದೇವರ ದರ್ಶನ, ಪ್ರಸಾದ, ಈ ಟೌನ್ನಲ್ಲಿ 16,000 ಜನ ಬಂದು ಹೋಗುವಂಥ ಒಂದು ವ್ಯವಸ್ಥೆ ಇವತ್ತು ಭಾಳ ಚೆನ್ನಾಗಾಗಿದೆ. ಈ ಆರಾಧನಾ ಸಮಿತಿಯವರು ಭಾಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ಪ್ರಸಾದವನ್ನು ಜನರಿಗೆ ಕೊಡುವಂಥದ್ದು ಇದು ಎಲ್ಲ ಭಾಗಗಳಲ್ಲಿ ನಡೀತದೆ. ಇದು ಭಾರತದಲ್ಲಿ ವಿಶೇಷವಾಗಿ ನಡೆಯುವಂಥ ಮಹಾಶಿವರಾತ್ರಿ ಕಾರ್ಯಕ್ರಮ. ಇದಾದಮೇಲೆ ಮನೋರಂಜನಾ ಕಾರ್ಯಕ್ರಮವೂ ಇದೆ. ಈಗ ಇದಕ್ಕೆ ಕಾಯ್ತಾ ಇದ್ದಾರೆ ಅವರು. ಮತ್ತು ಈ ಬಗ್ಗೆ ನಮಗೇನು ಹೇಳೋಕ್ಕಿಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಮಹಾಶಿವರಾತ್ರಿ, ಇಡೀ ಶಿವರಾತ್ರಿನಲ್ಲಿ ಜಾಗರಣೆ ಮಾಡುವಂಥದ್ದು ಮತ್ತು ಎಲ್ಲ ಮುಂದೆ ನಿಂತು ಜನ ಪ್ರತಿಯೊಬ್ಬರೂ ನಮ್ಮ ಹಿಂದೂ ಸಮಾಜ ಧರ್ಮ ಏನಿದೆ ಅದು ಮಹಾಶಿವರಾತ್ರಿಯಲ್ಲಿ ವಿಶೇಷವಾಗಿ ನೋಡುವಂಥ ಕಾರ್ಯ. ಅದನ್ನು ನಮ್ಮ ಹೊಸಕೋಟೆ ಟೌನ್ನಲ್ಲಿ ನಮ್ಮ ಹೊಸಕೋಟೆ ಪಟ್ಟಣದಲ್ಲಿ ಎಲ್ಲ ಒಂದು ಸಮಿತಿ ಮಾಡಿಕೊಂಡು ಇಲ್ಲಿನ ಸಿದ್ಧತೆಗಳನ್ನು ಮಾಡಿ ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನನ್ನನ್ನು ಅವರು ಆಹ್ವಾನ ಮಾಡಿ ಪ್ರತಿ ವರ್ಷ ನಾನು ಬರ್ತೀನಿ. ಸುಮಾರು 50-70 ವರ್ಷನೂ ಆಗಿರ್ಬೋದೇನೋ ಬರ್ತಾನೇ ಇದ್ದೀನಿ. ನಡೀತಾ ಇದೆ ಭಾಳ ಚೆನ್ನಾಗಿ, ಒಳ್ಳೆಯದು. ಈ ಭಗವಂತ ಮಹಾಶಿವರಾತ್ರಿ ಏನು ಆಚರಣೆ ಮಾಡ್ತೀರಿ, ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ, ಆಯಸ್ಸು, ಆರೋಗ್ಯ, ಅನುಗ್ರಹ, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಕೊಡಲಿ ಪರಮಾತ್ಮ. ಈ ಶಿವನು ಈಶ್ವರನ ಆರಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಇವತ್ತು ಈ ಕಾರ್ಯ ಯಶಸ್ವಿ.
ನಂತರ ಕೋಟೆ ಭಾಗದ ಮುಖಂಡರು ಹಾಗೂ ಕಾರ್ಯಕ್ರಮದ ಆಯೋಜಕರಾದ ವಿಜಯ್ ಕುಮಾರ್ ಅವರು ಮಾತನಾಡಿ, ಈ ಭಾಗದ ಶಾಸಕರಾದ ಶರತ್ ಬಚ್ಚೇಗೌಡ ಹಾಗೂ ಬಿಎನ್ ಬಚ್ಚೇಗೌಡ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸ್ವಾಮಿಗೆ ಅಭಿಷೇಕ, ಅಲಂಕಾರ, ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು 25,000ಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗಿದೆ ಎಂದರು. ಎಲ್ಲರಿಗೂ ಮಹಾಶಿವರಾತ್ರಿ ಪ್ರಯುಕ್ತ ಶುಭಾಶಯಗಳು. ಈ ದಿನ ಏನು ನಮ್ಮ ಒಂದು ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ಬಚ್ಚೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಪ್ರತಿ ವರ್ಷದಂತೆ ನಾವು ಈ ಶಿವರಾತ್ರಿ ಹಬ್ಬವನ್ನು ಈ ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಾಳ ಐತಿಹಾಸಿಕ ಇರುವಂಥ ದೇವಸ್ಥಾನ, ಚೋಳರ ಕಾಲದ ದೇವಸ್ಥಾನ ಇದು ಒಂದು ದೇವಸ್ಥಾನದಲ್ಲಿ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೇವೆ. ಇವತ್ತು ಅನಿವಾರ್ಯ ನಮ್ಮ ಶಾಸಕರು ಬರಬೇಕಾಯಿತು. ಅವರಿಗೆ ಸ್ವಲ್ಪ ಗೊಂದಲ ಆಯಿತು ಆರೋಗ್ಯದಲ್ಲಿ. ಅವರು ತಂದೆಯವ್ರಿಗೆ ಹೇಳಿ ಈ ಥರ ಆಗಿದೆ, ತಾವು ಖುದ್ದಾಗಿ ಎಲ್ಲ ವರ್ಷದಂತೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದರಂತೆ ಆಯಿತು. ಬೆಳಗ್ಗೆ ಸ್ವಾಮಿಗೆ 5 ಗಂಟೆಗೆ ಅಭಿಷೇಕ ಆಗಿ ಅಲಂಕಾರ ಆಗಿ ಸುಮಾರು ಇದುವರೆಗೂ ನನ್ನ ಅಂದಾಜು ಒಂದು 15,000ರಿಂದ 17,000 ಜನ ಬಂದಿರ್ತಾರೆ. ಇವತ್ತು ರಾತ್ರಿ ಒಳಗಡೆ ಒಂದು 25,000 ಜನ ಈ ದೇವಸ್ಥಾನಕ್ಕೆ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ. ಯಾವುದೇ ತೊಂದರೆ ಇಲ್ದಿರ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಭಾಳ ಸೂಕ್ತ ಬಂದೋಬಸ್ತ್ ಕೊಟ್ಟಿರ್ತಾರೆ. ಮತ್ತು ನಮ್ಮ ಕಾರ್ಯಕ್ಕೆ ಸಾರ್ವಜನಿಕರು ಎಲ್ಲರೂ ಇದರಲ್ಲಿ ಪಕ್ಷಪಾತ ಇಲ್ದಿರ ಎಲ್ಲ ನಾನು ನೀನು ಅಂತ ಸಹಕಾರವನ್ನು ಕೊಟ್ಟು ಭಾಳ ಯಶಸ್ವಿಯಾಗಿ ಕೋರಿರ್ತಾರೆ. ಎಲ್ಲರಿಗೂ ಅಭಿನಂದಿಸ್ತಾ ನನ್ನ 2 ಮಾತು. ಈ ದಿನ ನಾವು ಪ್ರತಿ ವರ್ಷ ಒಂದು ವಿಶೇಷವಾದಂಥ ಲಿಂಗ ಮಾಡ್ತೀವಿ. ಅದು ಈ ಸತಿ ಒಂದು ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿ ಒಂದು ಗುಹೆ ಒಳಗಡೆ ಬರೋಂಗೆ ಮಾಡಿ ಮತ್ತೆ ನಮ್ಮ ಅವಿಮುಖೇಶ್ವರ ಸ್ವಾಮಿನ ಮತ್ತು ಬಾಲ ತ್ರಿಪುರ ಸುಂದರಿ ಭಾಳ ಇವತ್ತು ವಿಶೇಷ ಅಲಂಕಾರ ಮಾಡಿರ್ತಾರೆ. ಭಾಳ ಜನ ಭಾಳ ಖುಷಿಯಿಂದ ಹೇಳ್ತಾ ಇದ್ದಾರೆ, ಭಾಳ ವಿಶೇಷವಾಗಿದೆ ಇವತ್ತು ದೇವರು ನಮಗೆ ಇವತ್ತು ನೋಡ್ತಾ ಇದ್ದೀವಿ ಅಂತ. ನಮಗೆ ಅದೇ ಒಂದು ಭಾಳ ಖುಷಿಯಾಗಿದೆ. ಅದೇ ರೀತಿ ಬೆಳಗ್ಗೆಯಿಂದ ಆಯಿತು. ಮತ್ತು ಈಗ ಸಂಜೆ ಫಲಹಾರಗಳು ಮತ್ತು ಉಪಹಾರ ಎಲ್ಲ ಸಜ್ಜಿಗೆ ಎಲ್ಲ ನಮ್ಮ ಜಯರಾಜ್ ಅವರು ಮಾಡಿರ್ತಾರೆ. ಅವರು ಪ್ರತಿ ವರ್ಷ ಇದು ಅವರು ನಿರಂತರವಾಗಿ ಒಂದು 30-35 ವರ್ಷ ಅಂದ್ಕೊಳ್ತೀನಿ ಮಾಡ್ಕೊಳ್ತಾ ಬಂದಿದ್ದಾರೆ. ಎಲ್ಲರೂ ಇದರಲ್ಲಿ ಯಾವುದೇ ಪಕ್ಷಪಾತ ಇಲ್ಲ, ಎಲ್ಲ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ಅಂತ ನಾನು 2 ಮಾತನ್ನ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಹೊಸಕೋಟೆ ಟೌನಿನ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬ ತುಂಬ ವಿಜೃಂಭಣೆಯಿಂದ ನಮ್ಮ ಮಾಜಿ ಸಚಿವರು, ಮಾಜಿ ಸಂಸದರಾದ ಬಚ್ಚೇಗೌಡರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರ ನೇತೃತ್ವದಲ್ಲಿ ಅವರೇ ಒಂದು ಕಮಿಟಿ ಮಾಡಿ ಅವರೇ ಒಂದು ನೇಮಿಸಿ ಇಲ್ಲಿ ಸತತವಾಗಿ ಮಾಡಿಸ್ತಾ ಇದ್ದಾರೆ. ಈ ಹಿಂದೆ ನಮ್ಮ ಕನ್ವೀನರ್ ಆಗಿರ್ತಕ್ಕಂಥ ನಮ್ಮ ತ್ಯಾಗಣ್ಣವರು ಈ ಜ್ಯೋತಿರ್ಲಿಂಗಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಅವ್ರ ಕಾಲದಲ್ಲಿ ನಮ್ಮ ಬಚ್ಚೇಗೌಡ ಶಿಷ್ಯರಾದಂಥ ತ್ಯಾಗಣ್ಣವರು ಜ್ಯೋತಿರ್ಲಿಂಗ ಸ್ಟಾರ್ಟ್ ಮಾಡಿ ಅದನ್ನು ನಾವೆಲ್ಲರೂ ಅವ್ರ ಜೊತೆಗಾರರು ಮತ್ತು ಬಚ್ಚೇಗೌಡರ ಅಭಿಮಾನಿಗಳು ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಅದನ್ನೇ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ನಮ್ಮ ತಾಲೂಕಿನ ಜನತೆಗೆ, ನಮ್ಮ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಬಚ್ಚೇಗೌಡರ ಮುಂದೆ ಯಾವತ್ತೂ ಮಾತಾಡಲಿಲ್ಲ. ಯಾಕಂದರೆ ಹಿರಿಯರು ಅವರು ನಮ್ಮ ರಾಜಕೀಯ ಏನು ನಾವು ಗುರುಗಳು ಅವ್ರು ಮಾತಾಡಿದ್ದಾರೆ. ಏನು ಇವತ್ತು ಹೊಸಕೋಟೆ ತಾಲೂಕಿನ ಜನ ಮತ್ತು ರೈತರು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಆ ಶಿವ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇದೇ ರೀತಿ BN ಬಚ್ಚೇಗೌಡರು ಇನ್ನೂ 10-15-20 ವರ್ಷ ಬಂದು 100 ವರ್ಷಗಳ ಕಾಲ ಹಿಂಗೆ ಬಚ್ಚೇಗೌಡರು ಬರ್ತಾ ಇರಲಿ, ಆಶೀರ್ವಾದ ಪಡಿತಾ ಇರಲಿ. ಅವ್ರ ಹಿಂದೆ ನಾವು ಯಾವತ್ತೂ ಇರ್ತೀವಿ. ನಮಸ್ಕಾರ. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ದೇವಸ್ಥಾನ ಆಡಳಿತ ಮಂಡಳಿ ವತಿಯಿಂದ BN ಬಚ್ಚೇಗೌಡರಿಗೆ ಅಭಿನಂದಿಸಿ ಸನ್ಮಾನಿಸಲಾಯಿತು. ದಯವಿಟ್ಟು ಕಮಿಟಿಯ ಎಲ್ಲ ಸದಸ್ಯರು ಬರಬೇಕು. ಮಾಧ್ಯಮ ಮಿತ್ರರು ಸ್ವಾಗತ. ಮತ್ತು ಬೆಳಗ್ಗೆಯಿಂದ ತುಂಬ ಕಷ್ಟಪಟ್ಟು ಪೊಲೀಸ್ ಇಲಾಖೆಯವರು ತುಂಬ ಬಂದೋಬಸ್ತ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಈಗ ಎಲ್ರಿಗೂ ಸಹ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಸನ್ಮಾನ್ಯ ಬಚ್ಚೇಗೌಡರು ತುಂಬ ಅಚ್ಚುಕಟ್ಟಾಗಿ ನಮ್ಮ ಟೌನಿನ ಬಗ್ಗೆ ಮಾತಾಡಿ ಎಲ್ರಿಗೂ ಶುಭಾಶಯ ಕೋರಿರ್ತಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು.